ಆಸ್ಟ್ರೇಲಿಯಾ ನಡುವಿನ ಸೆಮಿಫೈನಲ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಕಿಂಗ್ ಆಗಿ ಮೆರೆದಾಡಿದ್ರು. ಅಟ್ ಎ ಟೈಮ್ ಅದೇ ಪಂದ್ಯದಲ್ಲಿ ಹೀರೋ ಆಗಿ ಕಂಡಿದ್ದು ನಮ್ಮ ಕನ್ನಡಿಗ KL ರಾಹುಲ್. ಸ್ಲಾಟ್ ಹೋದ್ರೂ ಆಟಕ್ಕೆ ಮೋಸ ಮಾಡಲಿಲ್ಲ. ಸ್ವಾರ್ಥಿ ಪಟ್ಟ ಕಟ್ಟಿದ್ರು ಕೂಡ ಸವಾಲಿಗೆ ಎದೆಗುಂದಲಿಲ್ಲ. ತಾನೆಂಥ ಸ್ಟ್ರಾಂಗ್ ಪ್ಲೇಯರ್ ಅನ್ನೋದನ್ನ ತಮ್ಮ ಬ್ಯಾಟ್ ಮೂಲಕವೇ ತೋರಿಸಿದ್ರು. ಟೀಮ್ ಇಂಡಿಯಾದ ಝೀರೋ ಹೇಟರ್ ಸ್ಟಾರ್ ಆಗಿರುವಂತ KL ರಾಹುಲ್ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. KL ರಾಹುಲ್ ನಮ್ಮ ಕನ್ನಡದ ಹುಡುಗ, ನಮ್ಮನೆ ಆಟಗಾರ ಅಂತ ನಾವೇನು ಅವರನ್ನು ಅಟ್ಟಕ್ಕೇರಿಸಿ ಮಾತನಾಡ್ತಾ ಇಲ್ಲ. ಅವರಲ್ಲಿರುವಂಥ ಟ್ಯಾಲೆಂಟ್ಗೆ ಇಡೀ ಭಾರತವೇ ತಲೆಬಾಗಿದೆ. ಅವರ ಗುಣಕ್ಕೆ BCCI ಕೂಡ ಕ್ಲೀನ್ ಬೋಲ್ಡ್ ಆಗಿದೆ. ಅದಕ್ಕೆ ಅನಿಸುತ್ತೆ KL ಅಂದರೆ ಸಾಕು ಎಕ್ಸ್ಪೆರಿಮೆಂಟ್ಗೆ ಹಿಡಿದು ಬಿಡ್ತಾರೆ. ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ನಲ್ಲಿ ಆ ಪ್ರಯೋಗ ಮತ್ತೊಮ್ಮೆ ಅಪ್ಲೈ ಮಾಡಿದರು. ಬಟ್ ರಾಹುಲ್ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟರು. ನೀವು ನನ್ನ ಟಾಪ್ ಟು ಬಾಟಮ್ ಎಲ್ಲೇ ನಿಲ್ಲಿಸಿದ್ರು ಕೂಡ ನಾನು ಬ್ಯಾಕ್ ಬೌನ್ಸ್ ಮಾಡೇ ಮಾಡ್ತೇನೆ. ನನ್ನಲ್ಲಿನ್ನೂ ಕೂಡ ಆ ಸ್ಟ್ಯಾಮಿನಾ ಇದೆ ಅಂತ ಎಲ್ರಿಗೂ ತೋರಿಸಿದ್ರು. ಬಟ್ ಈ ಪಂದ್ಯದ ಬಳಿಕ ಮತ್ತೊಮ್ಮೆ ರಾಹುಲ್ ಬಗ್ಗೆ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅದುವೇ ಸ್ಲಾಟ್. ನಂಬರ್ 6 ಸ್ಲಾಟ್ಗೆ ಫಿಕ್ಸ್ ಆದ್ರ KL ರಾಹುಲ್. ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಕಮ್ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತ KL ರಾಹುಲ್ ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ ನ ಮೇನ್ ಸ್ಟ್ರೆಂತ್. ಅದರಲ್ಲೂ ಒನ್ ಡೇ ನಲ್ಲಿ ನಂಬರ್ 5 ನಲ್ಲಿ ಮೋಸ್ಟ್ ಎಫೆಕ್ಟಿವ್ ಪ್ಲೇಯರ್. ಅಂಕಿ ಅಂಶಗಳನ್ನ ತೆಗೆದು ನೋಡಿದ್ರು ಕೂಡ ನಮ್ಗೆ ಇದು ಗೊತ್ತಾಗೇ ಆಗುತ್ತೆ. ಭಾರತದ ಪರ 5ನೇ ಸ್ಲಾಟ್ ನಲ್ಲಿ KL ರಾಹುಲ್ಗಿಂತ ಬೆಟರ್ ಆಗಿ ಬ್ಯಾಟ್ ಬೀಸಿರುವಂತ ಮತ್ತೊಬ್ಬ ಪ್ಲೇಯರ್ ಸಿಗೋದಿಲ್ಲ. ಬಟ್ ಈಗ ನಂಬರ್ 5 ಬ್ಯಾಟರ್ ಅಂದ್ರೆ ಇನ್ಮುಂದೆ KL ರಾಹುಲ್ ಇರಲ್ಲ ಅನ್ಸುತ್ತೆ. ಇತ್ತೀಚಿನ ಪಂದ್ಯಗಳಲ್ಲಿ KL ಸ್ಥಾನವನ್ನ ಅಕ್ಷರ್ ಪಟೇಲ್ ಆವರಿಸಿಕೊಂಡಿದ್ದಾರೆ. 1-2 ಅಂತ ಲೆಕ್ಕ ಹಾಕಿದ್ರು ಕೂಡ ಎಲ್ಲಾ ಪಂದ್ಯಗಳಲ್ಲೂ ಅಕ್ಷರ್ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಕ್ರೀಸ್ಗೆ ಬರ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಬಳಿಕ ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಇದೇ ಕಂಟಿನ್ಯೂ ಆಗ್ತಾ ಇದೆ. ದಶಕದಿಂದ ಬ್ಯಾಟ್ ಬೀಸ್ತಿದ್ರು ಸ್ಲಾಟ್ ಫಿಕ್ಸ್ ಆಗ್ಲಿಲ್ಲ. 1 ದಶಕಕ್ಕೂ ಹೆಚ್ಚು ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿರುವಂತಹ ರಾಹುಲ್ ಅವರನ್ನ ಎಲ್ಲಾ ಕ್ರಮಾಂಕಗಳಲ್ಲೂ ಕೂಡ ಕಣಕ್ಕಿಳಿಸಲಾಗ್ತಾ ಇದೆ. ಇನ್ನೂ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ರಾಹುಲ್ ತಮ್ಮ ಸ್ಲಾಟ್ ಅನ್ನ ಭದ್ರಪಡಿಸಿಕೊಂಡಿಲ್ಲ. ಬಟ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದು 5ನೇ ಸ್ಲಾಟ್ ನಲ್ಲೇ. ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ 111 ಪಂದ್ಯಗಳಲ್ಲಿ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಸ್ಲಾಟ್ ನಲ್ಲಿ ರಾಹುಲ್ 56ಕ್ಕಿಂತ ಹೆಚ್ಚು ಸರಾಸರಿ ಹಾಗೆ 96ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ ನಲ್ಲಿ ರನ್ ಗಳಿಸಿರೋ ಏಕೈಕ ಪ್ಲೇಯರ್. ಏಕದಿನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಲ್ಲಿ 4ನೇ ಅತಿ ಹೆಚ್ಚು ರನ್ ಗಳಿಸಿರೋ ಆಟಗಾರ. 5ನೇ ಕ್ರಮಾಂಕದಲ್ಲಿ ರಾಹುಲ್ 31 ಇನ್ನಿಂಗ್ಸ್ ಅನ್ನು ಆಡಿದ್ದು 1299 ರನ್ಗಳನ್ನ ಗಳಿಸಿದ್ದಾರೆ. ಒಟ್ಟಾರೆಯಾಗಿ ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ 3000 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸ್ವಾರ್ಥಿ ಎಂದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಟ್ಟಿದ ರಾಹುಲ್. ಭಾರತ ಚಾಂಪಿಯನ್ಸ್ ಟ್ರೋಫಿಯ ಫಿನಾಲೆಗೆ ತಲುಪಿದೆ ನಿಜ. ಬಟ್ 2023ರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲನ್ನ ಈವರೆಗೂ ಕೂಡ ಭಾರತೀಯರಿಗೆ ಮರೆಯೋಕೆ ಸಾಧ್ಯನೇ ಆಗಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಸೋಲಿನ ಹೊಣೆಯನ್ನ KL ರಾಹುಲ್ ಮೇಲೆ ಹೊರಿಸಲಾಗಿದೆ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ KL ರಾಹುಲ್ ನಿಧಾನಗತಿಯ ಇನ್ನಿಂಗ್ಸ್ ಅನ್ನ ಆಡಿದ್ದನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ಸ್ವಾರ್ಥಿ ಎನ್ನುತ್ತಲಿದ್ದಾರೆ. ಆಕ್ಚುಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಸಾಲು ವಿಕೆಟ್ ಬಿದ್ದಾಗ ರಾಹುಲ್ ಜವಾಬ್ದಾರಿಯುತವಾಗಿ ಆಡಬೇಕಿತ್ತು. ಅದಕ್ಕಾಗಿಯೇ ಸ್ಲೋ ರನ್ಸ್ ಕಲೆ ಹಾಕಿದ್ರು. 107 ಬಾಲ್ಗಳಲ್ಲಿ 66 ರನ್ಗಳನ್ನ ಗಳಿಸಿದ್ರು. ಆವತ್ತಿನ ಮ್ಯಾಚ್ ಅಲ್ಲಿ ರಾಹುಲ್ ರೇ ಹೈಯೆಸ್ಟ್ ಸ್ಕೋರರ್ ಆಗಿದ್ರು. ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್, ರವೀಂದ್ರ ಜಡೇಜಾ ಎಲ್ಲರೂ ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ರು. ಹೀಗಿದ್ರು ರಾಹುಲ್ ರನ್ನೇ ಸೋಲಿಗೆ ಹೊಣೆ ಮಾಡಿದ್ರು. ಈ ಚಾಂಪಿಯನ್ಸ್ ಟ್ರೋಫಿಯಲ್ಲೂ KL ರಾಹುಲ್ ಯಾಕೆ ರಿಷಬ್ ಪಂತ್ರನ್ನೇ ಆಯ್ಕೆ ಮಾಡಬೇಕಿತ್ತು. ರಾಹುಲ್ ಸ್ಲೋ ಆಗಿ ಆಡ್ತಾರೆ ಅಂತೆಲ್ಲ ತಗಾದೆ ತೆಗೆದಿದ್ರು. ಬಟ್ ರಾಹುಲ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೇ ಇಲ್ಲ. ಆಸೀಸ್ ವಿರುದ್ಧದ ಸೆಮೀಸ್ ಪಂದ್ಯದಲ್ಲಿ ರಾಹುಲ್ ಶ್ರೀಕೃಷ್ಣನಂತೆ ಸಾರಥಿಯಾಗಿ ನಿಂತಿದ್ರು. ಪಂದ್ಯ ಗೆಲ್ಲಿಸೋ ಹೊಣೆಯನ್ನ ಹೊತ್ತಿದ್ರು. ಅದನ್ನ ಯಶಸ್ವಿಯಾಗಿಯೂ ಕೂಡ ನಿಭಾಯಿಸಿದ್ರು. ಇದೇ ಕಾರಣಕ್ಕೆ KL ರಾಹುಲ್ ಎಲ್ರಿಗೂ ಕೂಡ ಇಷ್ಟ ಆಗೋದು. ಕೋಚ್ ಮಾತನ್ನೂ ಮೀರಲ್ಲ, ಕ್ಯಾಪ್ಟನ್ ಹೇಳಿದ್ದನ್ನೂ ಮಿಸ್ ಮಾಡಲ್ಲ. ಮ್ಯಾನೇಜ್ಮೆಂಟ್ ಏನೇ ಹೇಳಿದ್ರು ಕೂಡ ಶಿಸ್ತಿನ ಸಿಪಾಯಿ ಅಂತ ಕೇಳ್ತಾರೆ. ಇಂಡಿವಿಜುವಲ್ ಗ್ರೋತ್ ಬಗ್ಗೆ ಕೇರ್ ಮಾಡದೆ ಟೀಮ್ಮೇಟ್ಸ್ ಹಾಗೆ ತಂಡದ ಸ್ಕೋರ್ಗಾಗಿ ಆಡ್ತಾರೆ. ನೀವು ಕೂಡ ಇದನ್ನು ಸಾಕಷ್ಟು ಸಲ ನೋಡೇ ಇರ್ತೀರಾ. KL ರಾಹುಲ್ ಇದ್ದಾಗ ತನ್ನ ಜೊತೆ ಬ್ಯಾಟ್ ಬೀಸ್ತಾ ಇರುವಂತ ಆಟಗಾರ ಹಾಫ್ ಸೆಂಚುರಿಗೋ ಅಥವಾ ಸೆಂಚುರಿ ಹೊಸ್ತಿನಲ್ಲಿ ಇದ್ರೆ ಅವರಿಗೆ ಬ್ಯಾಟಿಂಗ್ ಮಾಡೋಕೆ ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡ್ತಾರೆ. ಅವರ ಈ ಸೆಲ್ಫ್ಲೆಸ್ ಆಟವೇ ಈಗ ಅವರನ್ನ ಹೀರೋ ಆಗುವಂತೆ ಮಾಡಿದೆ. ಇಲ್ಲಿ ಇನ್ನೊಂದು ಮಾತನ್ನ ಹೇಳಲೇಬೇಕು. ಮಂಗಳವಾರ KL ರಾಹುಲ್ ಆಡಿದ ರೀತಿಯನ್ನ ನೋಡಿ ಹರ್ಷ ಬಾಗ್ಲೆ ಅವರು ಒಂದು ಚಂದದ ಮಾತನ್ನ ಹೇಳಿದ್ದಾರೆ. ಇಫ್ ಯುವರ್ ನೇಮ್ ಇಸ್ ರಾಹುಲ್ ಅಂಡ್ ಇಫ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್ ಯು ಸೇ ಯೆಸ್ ಟು ಎವ್ರಿಥಿಂಗ್. ಅಂದ್ರೆ ನಿಮ್ಮ ಹೆಸರು ರಾಹುಲ್ ಆಗಿದ್ರೆ ಅದರಲ್ಲೂ ನೀವು ಬೆಂಗಳೂರಿನಿಂದ ಬಂದಿದ್ದೀರಿ ಅಂದ್ರೆ ನೀವು ಎಲ್ಲದಕ್ಕೂ ಎಸ್ ಎನ್ನುತ್ತೀರಿ ಅಂತ ಹಾಡಿ ಹೋಗಲಿದ್ದಾರೆ. ರಾಹುಲ್ ದ್ರಾವಿಡ್ ಮತ್ತು KL ರಾಹುಲ್ ಎಂಥ ಸೆಲ್ಫ್ಲೆಸ್ ಪ್ಲೇಯರ್ಸ್ ಅನ್ನೋದನ್ನ ತಿಳಿಸಿದ್ದಾರೆ. ಇದೇ ಕಾರಣಕ್ಕೆ
ಆಸ್ಟ್ರೇಲಿಯಾ ವಿರುದ್ಧ ರಾಹುಲ್ 6 ಹೊಡೆದು ಆಟ ಫಿನಿಶ್ ಮಾಡಿದಾಗ ಅಭಿಮಾನಿಯೊಬ್ಬ ಮೈದಾನಕ್ಕೆ ಓಡಿ ಬಂದು ರಾಹುಲ್ ರನ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದ. ಒಟ್ಟಲ್ಲಿ KL ರಾಹುಲ್ ಮ್ಯಾನೇಜ್ಮೆಂಟ್ ತಮ್ಮ ಮೇಲಿಟ್ಟ ನಂಬಿಕೆಯನ್ನು ಉಳಿಸಿಕೊಡ್ತಿದ್ದಾರೆ. ತಮ್ಮಲ್ಲಿರೋ ಟ್ಯಾಲೆಂಟ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ನೀವು ಕೂಡ KL ರಾಹುಲ್ ಅವರ ಅಭಿಮಾನಿಯಾಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.